ಜಾತಿ ಗಣತಿ ಮುಂದೂಡಿಕೆ ಆಗೋದು ಬಹುತೇಕ ಫಿಕ್ಸ್. ಬಹುತೇಕ ಈ ಶೈಕ್ಷಣಿಕ ಹಾಗೂ ಸಾಮಾಜಿಕ ಆರ್ಥಿಕ ಸಮೀಕ್ಷೆ ಮಾಡ್ತೀವಿ ಅಂತ ಇದ್ರಲ್ಲ, ಅದನ್ನ ಮುಂದೂಡಿಕೆ ಮಾಡುವ ಸಾಧ್ಯತೆ ಇದೆ. ಇದೇ ಸೆಪ್ಟೆಂಬರ್ 22ರಿಂದ ಆರಂಭ ಆಗಬೇಕಾಗಿತ್ತು, ಅಂದ್ರೆ ಈ ತಿಂಗಳಿಂದಲೇ ಆರಂಭ ಆಗಬೇಕಾಗಿತ್ತು. ಅದು ಆಲ್ಮೋಸ್ಟ್ ಮುಂದೂಡಿಕೆ ಆಗ್ತಾ ಇದೆ. ಯಾಕೆ ಅನ್ನೋದನ್ನ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ಜಾತಿ ಸಮೀಕ್ಷೆ ಬಹುತೇಕ ಮುಂದೂಡಿಕೆ ಆಗೋದು ಫಿಕ್ಸ್. ಎಲ್ಲವೂ ಅಂದುಕೊಂಡಂಗಾಗಿದ್ರೆ ಇದೇ ತಿಂಗಳ 22ರಿಂದ ಆರಂಭ ಆಗಬೇಕಾಗಿತ್ತು ಈ ಜಾತಿ ಸಮೀಕ್ಷೆ. ಆದರೆ ಸಚಿವ ಸಂಪುಟ ಸಭೆಯಲ್ಲಿ ಜಾತಿ ಗಣತಿಯ ಜಟಾಪಟಿ ಇನ್ನೂ ಕೂಡ ನಿಂತಿಲ್ಲ. ಸರ್ಕಾರದಲ್ಲೂ ಜಾತಿ ಗಣತಿ ವಿಚಾರದಲ್ಲಿ ಭಾರಿ ಗೊಂದಲಗಳಿದ್ದಾವೆ. ಹೊಸ ಜಾತಿಗಳ ಸೇರ್ಪಡೆಗೆ ಸಚಿವ ಸಂಪುಟದಲ್ಲಿ ಅಸಮಾಧಾನ ವ್ಯಕ್ತವಾಗ್ತಾ ಇದ್ದು, ಸಭೆಯಲ್ಲಿ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೆ ಕೆಲ ಸಚಿವರು ಇದನ್ನ ತಂದಿದ್ದಾರೆ. 331ಕ್ಕೂ ಹೆಚ್ಚುವರಿ ಜಾತಿಗಳ ಸೇರ್ಪಡೆ ಆಗಿರೋದ್ರಿಂದ ಗೊಂದಲಗಳು ಬಗೆಹರಿತಾ ಇಲ್ಲ. ಜಾತಿ ಗಣತಿ ಸಮೀಕ್ಷೆ ಮುಂದೂಡುವಂತೆ ಕೆಲ ಸಚಿವರುಗಳು ಪಟ್ಟು ಹಿಡಿದಿದ್ದಾರೆ. ಜಾತಿ ಗಣತಿ ಬಗ್ಗೆ ಮತ್ತೆ ಸಭೆ ನಡೆಸೋಕೆ ಕೂಡ ಸಚಿವರು ಮುಂದಾಗಿದ್ದು, ಸಚಿವರಾದ ಎಂಬಿ ಪಾಟೀಲ್, ಈಶ್ವರ್ ಖಂಡ್ರೆ, ಭೈರತಿ ಸುರೇಶ್, ಸಚಿವ ಸಂತೋಷ್ ಲೋಡ್, ಮುನಿಯಪ್ಪ, ಮಹದೇವಪ್ಪ ಅವರ ಜೊತೆಗೆ ಸಭೆ ಮತ್ತೆ ಮಾಡ್ತಾರೆ. ಗೊಂದಲ ನಿವಾರಣೆಗಾಗಿ ಮತ್ತೆ ಇಷ್ಟು ಜನ ಸಿಎಂರನ್ನ ಭೇಟಿ ಆಗ್ತಾರೆ ಸಚಿವರುಗಳು. ಸಮೀಕ್ಷೆ ಬಗ್ಗೆ ಜಾತಿಯಲ್ಲಷ್ಟೇ ಅಲ್ಲ, ಸರ್ಕಾರದಲ್ಲೂ ಕೂಡ ಗೊಂದಲಗಳಿದ್ದಾವೆ. ಒಂದು ಕಡೆ ಲಿಂಗಾಯತ ಅದು ಧರ್ಮವ ಜಾತಿ ಅಂತ, ಮತ್ತೊಂದು ಈಗ ಬೇರ್ಪಟ್ಟಿರುವ ಜಾತಿಗಳು, ಹೊಸ ಜಾತಿಗಳು ಅಂತ ಪರಿಗಣನೆ ಮಾಡಿದಾರಲ್ಲ, ಅದು ಯಾವುದಕ್ಕೆ ಆ್ಯಡ್ ಮಾಡೋದು, ಹಿಂಗೆ ವಿಪರೀತ ಕನ್ಫ್ಯೂಷನ್ಸ್ ಇದ್ದಾವೆ. ಈಗ ನೋಡಿದ್ರೆ ಇವ್ರು ಇದೇ ತಿಂಗಳು ಕೊನೆಯಲ್ಲಿ ಅಂದ್ಬಿಟ್ಟಿದ್ರು ಸಿದ್ದರಾಮಯ್ಯ, ಮೀಡಿಯಾ ಅನೌನ್ಸ್ ಕೂಡ ಮಾಡಿದ್ರು. ಬಟ್ ಅದು ಇನ್ನೊಂದಷ್ಟು ದಿನಗಳ ಕಾಲ ಮುಂದೂಡಿಕೆ ಆಗೋ ಸಾಧ್ಯತೆ ಇದೆ. ಇಲ್ಲ ಅಂತ ಹೇಳಿದ್ರೆ ಅವ್ರು ಮಾಡಿಯೂ ಕೂಡ ಪ್ರಯೋಜನ ಇಲ್ಲ. ಈ ಗೊಂದಲಗಳ ನಡುವೆ ನೀವು ಮನೆಗೆ ಗಣತಿ ಮಾಡೋಕೆ ಟೀಚರ್ಸ್ಗಳನ್ನ ಕಳಿಸ್ತೀರಿ ಅಂದ್ರೆ ಒಬ್ಬೊಬ್ರು ಒಂದೊಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಗೇನ್ ಸೈಂಟಿಫಿಕ್ ಆಗಿರ್ಲಿಲ್ಲ ನಿಮ್ಮ ಸ್ಯಾಂಪಲ್ ಕರೆಕ್ಷನ್ ಅಂತ ಹಳೆ ರಿಪೋರ್ಟ್ ಅಲ್ಲಿ ಬಂದಿತ್ತಲ್ಲ, ಅದೇ ಗೋಳು ಇಲ್ಲೂ ಕೂಡ ಕಾಣಿಸ್ಕೊಳ್ಳುತ್ತೆ. ಹಾಗಾಗಿ ಮೊದಲು ಗೊಂದಲಗಳ ನಿವಾರಣೆ ಆಗ್ಬೇಕು. ಏನೇನ್ ಕನ್ಫ್ಯೂಷನ್ಸ್ ಇದೆ ನಿಮ್ಮ ಸಮುದಾಯದ ಜನರಿಗೆ ನೀವು ಯಾವ ಕಾಲಮ್ ಅಲ್ಲಿ ಏನ್ ಹಾಕಿಸ್ಬೇಕು ಅಂತ ಫಸ್ಟ್ ಕ್ಲಾರಿಟಿ ಕೊಡಿ. ಒಂದು ಪ್ರೆಸ್ ಬ್ರೀಫಿಂಗ್ ಮಾಡಿ, ಮಾಧ್ಯಮ ಪ್ರಕಟಣೆ ಆದ ನಂತರ ಜನರಿಗೆ ಕ್ಲಾರಿಟಿ ಸಿಕ್ಕಿದೆ ಅಂತ ಆದ ನಂತರ ನೀವು ಈ ಗಣತಿ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಇಲ್ಲ ಅಂತ ಹೇಳಿದ್ರೆ ಅಗೇನ್ ಸುಮ್ಮನೆ ನೀರಲ್ಲಿ ಹೋಮ, ಹಣ ಇಲ್ಲ, ಅವಾಗಿಂದ 250 ಕೋಟಿ, ಈಗ ಒಂದು 450 ಕೋಟಿಯಲ್ಲೇ ಮಾಡ್ತಾ ಇದ್ದೀರಿ. ನೀರಲ್ಲಿ ಹೋಮ ಮಾಡ್ದಂಗೆ ಆಗುತ್ತೆ. ಒಂದು ಸಮುದಾಯದ ರಾಜಕೀಯ ನಾಯಕರುಗಳಲ್ಲಿ ಗೊಂದಲ ಇದೆ, ಸರ್ಕಾರದಲ್ಲಿ ಗೊಂದಲ ಇದೆ, ಮತ್ತು ಆ ಸಮುದಾಯದ ಮಠಾಧೀಶರಲ್ಲಿ ಗೊಂದಲ ಇದೆ. ನಿಮ್ಮೆಲ್ಲರ ಗೊಂದಲ ಜನರಲ್ಲೂ ಕೂಡ ಇದೆ. ಹಾಗಾಗಿ ಒಂದು ತೀರ್ಮಾನಕ್ಕೆ ಬನ್ನಿ. ಜಾತಿ ಗಣತಿಯ ಜಟಾಪಟಿ ಯಾವ ಹಂತಕ್ಕೆ ಹೋಗ್ತಾ ಇದೆ ಅಂತ ಹೇಳಿದ್ರೆ, ಮಠಾಧೀಶರು ಒಂದು ಹೇಳ್ತಾರೆ, ಲಿಂಗಾಯತ ಎಕ್ಸಾಂಪಲ್, ಲಿಂಗಾಯತರನ್ನ ತಗೊಳ್ಳಿ, ಅವ್ರಿಗೆ ಯಾವ ಧರ್ಮಕ್ಕೆ ಧರ್ಮ ಅನ್ನೋ ಕಾಲಮ್ದಲ್ಲಿ ಏನ್ ಬರೆಸ್ಬೇಕು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂತ ಗೊಂದಲಗಳಿದ್ದಾವೆ. ಜಾತಿಲಿ ಏನ್ ಬರೆಸ್ಬೇಕು,